ರಾಶಿ? ಸಿಂಹ ರಾಶಿಗೆ ಇರೋದ್ರಲ್ಲೇ ಸ್ವಲ್ಪ ಹೆಚ್ಚಿನ ಕಷ್ಟಗಳಿರುವಂಥದ್ದು ಅಂತ ಹೇಳ್ಬೋದು. ಯಾಕೆಂದರೆ ಅವರಿಗೆ ವ್ಯಯದಲ್ಲಿ ಗುರು ಇರ್ತಾನೆ, ಶನಿಯೂ ಕೂಡ ತೊಂದರೆ ಕೊಡ್ತಾ ಇರ್ತಾನೆ, ಉಳಿದ ಗ್ರಹರ ಸ್ಥಿತಿಯೂ ಕೂಡ ತುಂಬ ಉತ್ತಮವಾಗಿಲ್ಲ. ಅದರಿಂದ ಕಂಟಕಗಳು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಅವರಿಗಿದ್ದಂಥ ಬೆಂಬಲ ಕಡಿಮೆ ಆಗಿದೆ, ಜೊತೆಗೆ ತೊಂದರೆಗಳು ಜಾಸ್ತಿ ಆಗಿದೆ. ಇದರಿಂದಾಗಿ ಅವರಿಗೆ ಎಲ್ಲೋ ಬಿದ್ದು ಬಿಡುವಂಥದ್ದು ಅಥವಾ ಏನೋ ಇದ್ದಕ್ಕಿದ್ದಂತೆ ಅವರಿಗೆ ಆತಂಕಗಳು ಬರುವಂಥದ್ದು, ಇಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಹಾಗಾಗಿ ಅವರು ಕೆಲವು ಸುಧಾರಣೆಗಳನ್ನು ಮಾಡಿಕೊಳ್ಬೇಕು. ಮುಖ್ಯವಾಗಿ ಒಂದು ಗುರುಗಳ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು, ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು ಈ ಥರ, ಅಥವಾ ಅವರು ನಂಬಿಕೊಂಡು ಬಂದಿರುವಂಥ ಗುರುಗಳಾಗಿರ್ಬೋದು, ಆ ಗುರುಗಳ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದ್ರಿಂದಾಗಿ ಸ್ವಲ್ಪ ಸುಧಾರಣೆಗಳನ್ನು ಅವರು ತಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ. ಎಲ್ಲ ಥರದಲ್ಲಿಯೂ ತೊಂದರೆ ಆಗಿಬಿಡುತ್ತೆ, ಇವತ್ತು ಮನೆಯಿಂದ ಹೊರಗೆ ಹೋಗೋದು ಹೇಗೆ, ಆಕ್ಸಿಡೆಂಟ್ ಆಗಿಬಿಟ್ರೆ ಯಾವುದೂ ನನಗೆ ಅನುಕೂಲ ಇಲ್ಲ, ಈ ಥರ ಯೋಚನೆ ಮಾಡಬಾರ್ದು. ನಮಗೆ ಜ್ಯೋತಿಷ್ಶಾಸ್ತ್ರ ಅನ್ನುವಂಥದ್ದು ಇರೋದು ಆಗಬಹುದಾದಂಥ ತೊಂದರೆಗಳನ್ನು ಅಂದಾಜು ಮಾಡಿಕೊಂಡು ಕಡಿಮೆ ಮಾಡ್ಕೊಳ್ಳಿಕ್ಕೋಸ್ಕರ ಹೊರತಾಗಿ ಇರೋ ಕೆಲಸಗಳನ್ನೆಲ್ಲ ಬಿಟ್ಟು ಕೂತ್ಕೊಳ್ಳಿಕ್ಕೋಸ್ಕರ ಅಂತ ಅಲ್ಲ. ಹಾಗಾಗಿ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ, ಹುಂಬತನ ಬೇಡ. ತುಂಬಾ ಸರಿಯಾಗಿ ಹೇಳಿದ್ರಿ. ಹಾಗಾಗಿ ನನಗೇನೋ ಆತಂಕ ಬರ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಆದಾಗ ಮನುಷ್ಯ ಮೈಯೆಲ್ಲ ಕಣ್ಣಾಗಿಸ್ಕೊಂಡು ಎಚ್ಚರವಾಗಿರ್ತಾನೆ. ಆ ಥರದ ಎಚ್ಚರಿಕೆ ವಹಿಸಬೇಕು ಅಷ್ಟೇ ಹೊರತಾಗಿ ಯಾವುದೇ ಕೆಲಸವನ್ನು ಮಾಡದೆ ಕೂತ್ಕೊಳ್ಳುವಂಥದ್ದು, ಅದಕ್ಕೋಸ್ಕರ ಈ ಸಲಹೆಯನ್ನು ಕೊಡ್ತಾ ಇಲ್ಲ. ತುಂಬ ಜೋಪಾನವಾಗಿ ನಡ್ಕೊಳ್ಬೇಕು. ತುಂಬ ದೂರಕ್ಕೆ ಪ್ರಯಾಣ ಮಾಡೋದು, ರಾತ್ರಿ ಹಗಲು ಅನ್ನದೇ ಡ್ರೈವಿಂಗ್ ಮಾಡೋದು, ಇಂಥ ಹೆಜ್ಜೆಗಳನ್ನು ಸರ್ವಥಾ ಇಡಬಾರ್ದು. ಯಾವುದಾದ್ರೂ ತೊಂದರೆಗಳು ಬರುವಂತಹ ಸಾಧ್ಯತೆಗಳು ಹೆಚ್ಚಿವೆ. ಅದರಿಂದ ಈ ಒಂದು ತಿಂಗಳ ಕಾಲದಲ್ಲಿ ಸ್ವಲ್ಪ ಜಾಗರೂಕವಾಗಿ ಇದ್ದು ಜಾಗ್ರತೆಯನ್ನು ವಹಿಸಿದ್ರೆ ಯಾವುದೇ ತೊಂದರೆಗಳು ಆಗೋಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.